ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಶ್ರೀಮತಿ ನೀಲಮ್ಮ ಕುದೂರು ಕೆ.ಎಸ್. ಸತ್ಯನಾರಾಯಣ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 2022-23ನೇ ಶೈಕ್ಷಣಿಕ ಸಾಲಿನ BA, BCom, BBA ಪದವಿ ತರಗತಿಗಳಿಗೆ ಪ್ರವೇಶಾತಿ ಈ ಕಾಲೇಜಿನಲ್ಲಿ ಪ್ರಾರಂಭವಾಗಿದೆ. NEP ಅನ್ವಯ ಈ ಕಾಲೇಜಿನಲ್ಲಿ ಪದವಿ ತರಗತಿಗಳಿಗೆ ಪ್ರವೇಶಾತಿ ಪ್ರಾರಂಭ ಆಗುತ್ತಿದ್ದು, ಈ ಕಾಲೇಜಿನಲ್ಲಿ BA, BCom, BBA ಕೋರ್ಸ್ಗಳಿಗೆ ಪ್ರವೇಶಾತಿ ನೀಡಲಾಗುತ್ತದೆ. ಈ ಕಾಲೇಜಿನಲ್ಲಿ ಒಳ್ಳೆಯ ಉತ್ತಮ ಕ್ಯಾಂಪಸ್ ಮತ್ತು ಸುಸಜ್ಜಿತ ಕಟ್ಟಡವಿದೆ. ನುರಿತ ಪ್ರಾಧ್ಯಾಪಕರು ಈ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಒಳ್ಳೆಯ ಗ್ರಂಥಾಲಯದ ವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು NSS ಸ್ಪೋರ್ಟ್ಸ್ ವಿಭಾಗದಲ್ಲಿ ಉತ್ತಮ ಉತ್ತೇಜನವನ್ನು ಪ್ರತಿ ವರ್ಷ ನೀಡ್ತಾ ಇದ್ದೀವಿ. ಈ ಕಾಲೇಜು ಒಂದು ಗ್ರಾಮೀಣ ಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತ ಗುರಿಯನ್ನ ಇಟ್ಕೊಂಡು ಈಗಾಗಲೇ 30 ವರ್ಷವನ್ನ ಕಳೆಯಲಾಗಿದೆ. ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳು ಈ ಕಾಲೇಜಿನಿಂದ ಪದವಿಯನ್ನು ಪಡ್ಕೊಂಡು ಒಳ್ಳೊಳ್ಳೆ ಸರ್ಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ಕುದೂರಿನ ಸುತ್ತಮುತ್ತಲ ಇರುವಂತ ಎಲ್ಲ ಪೋಷಕರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಮ್ಮ ಮಕ್ಕಳನ್ನ ಪದವಿ ಅಭ್ಯಾಸಕ್ಕೆ ಈ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುದೂರು ಇಲ್ಲಿಗೆ ಪ್ರವೇಶ ಮಾಡಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಿದ್ದೇನೆ. ಸೊ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ವಿದ್ಯಾರ್ಥಿಗಳಿಂದ ಫಲಿತಾಂಶನೂ ಸಿಗ್ತಾ ಇದೆ. ಹಾಗೆ 2021 ಮತ್ತು 22ನೇ ಸಾಲಿನಲ್ಲಿ ಒಟ್ಟು 12 ವಿದ್ಯಾರ್ಥಿಗಳು ಅಂತರ ವಿಶ್ವವಿದ್ಯಾಲಯದ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯದಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಉತ್ತಮ ಕ್ರೀಡಾ ವಿಭಾಗದಿಂದ ಕೀರ್ತಿಯನ್ನು ತಂದಿರುತ್ತಾರೆ. ಅಮೆರಿಕನ್ ಫುಟ್ಬಾಲು, ಬಾಲ್ ಬ್ಯಾಡ್ಮಿಂಟನ್ನು ಮತ್ತು ಬಾಸ್ಕೆಟ್ಬಾಲ್ನಲ್ಲಿ ಒಟ್ಟು 12 ವಿದ್ಯಾರ್ಥಿನಿಯರು ಸೇರಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಸೊ ಹೀಗೆ ಪ್ರತಿ ವರ್ಷವೂ ಕೂಡ ನಾವು ಇಂಟರ್ ಕ್ಲಾಸಸ್ ಆಗಿರ್ಬೋದು, ಇಂಟರ್ ಕಾಲೇಜೆಡ್ ಟೂರ್ನಮೆಂಟ್ಸ್ ನಡೆಸ್ತಾ ಇರ್ತೀವಿ. ಹಾಗೆ ಮತ್ತು ಹೆರೋಬಿಕ್ಸ್ ಕ್ಯಾಂಪ್ ಇರುತ್ತೆ, ಸರ್ಟಿಫಿಕೇಟ್ ಕೋರ್ಸ್ಗಳೆಲ್ಲ ಮಾಡ್ತಾ ಇರ್ತೀವಿ. ಯೋಗ ಆಗಿರ್ಬೋದು, ಹೆರೋಬಿಕ್ಸ್ ಆಗಿರ್ಬೋದು, ಜುಂಬಾ ಆಗಿರ್ಬೋದು. ಮತ್ತೆ ಉನ್ನತ ಒಂದು ರಿಸರ್ಚ್ ಪರ್ಸನನ್ನು ಕರೆಸಿ ನಮ್ಮ ಕಾಲೇಜಿನಲ್ಲಿ ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಸೊ ಹೀಗಾಗಿ ಇಲ್ಲಿ ಸುತ್ತಲಿರುವ ಕುದೂರು ಸುತ್ತಮುತ್ತಲೂ ಇರುವ PU ಕಾಲೇಜುಗಳಿಂದ ವಿದ್ಯಾರ್ಥಿಗಳು ದೂರದ ಕಾಲೇಜುಗಳಿಗೆ ಹೋಗಿ ವ್ಯಾಸಂಗ ಮಾಡೋದ್ರಿಂದ ನಿಮಗೆ ಒಂದು ದೂರದ ಪ್ರಾಬ್ಲಮ್ ಆಗಿರ್ಬೋದು. ಸೊ ಹತ್ರ ಇದ್ದು ಈ ಬೆನಿಫಿಟ್ಸ್ ಎಲ್ಲ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕ್ರೀಡಾ ವಿಭಾಗದಿಂದ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಕಾಲೇಜಿನಲ್ಲಿ ಇದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಘಟಕ ಕೂಡ ಇದೆ. ಇದರಿಂದನೂ ಕೂಡ ನಾವು ಒಳ್ಳೊಳ್ಳೆ ನಮ್ಮ ವಿದ್ಯಾರ್ಥಿಗಳು ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಕೀರ್ತಿಯನ್ನು ಕಾಲೇಜಿಗೆ ತಂದಿರುತ್ತಾರೆ. ಸೊ ಧನ್ಯವಾದಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಒಂದು ಕಾಲೇಜಿನಲ್ಲಿ 2022-23ನೇ ಸಾಲಿನಲ್ಲಿ ಪ್ರವೇಶಗಳು ಆರಂಭ ಆಗಿದೆ. ನಮ್ಮ ಕಾಲೇಜಿನ ಮುಖ್ಯವಾದಂಥ ಲಕ್ಷಣ ಏನಪ್ಪಾ ಅಂದ್ರೆ, ನಗರದ ಸೌಲಭ್ಯಗಳು, ಗ್ರಾಮೀಣ ಪರಿಸರ. ಈ ರೀತಿಯಾಗಿ ನಗರದ ಒಂದು ಸೌಲಭ್ಯಗಳು ಗ್ರಾಮೀಣ ಪರಿಸರದೊಂದಿಗೆ ಈ ಕಾಲೇಜು ತನ್ನ ಚಟುವಟಿಕೆಗಳನ್ನ ಆರಂಭ ಮಾಡಿದೆ. ಈ ಒಂದು ಕಾಲೇಜಿನಲ್ಲಿ NSS ಇದೆ. ಅದೇ ರೀತಿಯಾಗಿ ಇತರೆ ಒಂದು ಘಟಕಗಳು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ NSS ಕಡೆಯಿಂದ ಈ ವರ್ಷ ವಿದ್ಯಾರ್ಥಿಗಳು ರಾಮನಗರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯವರು ನಡೆಸಿದಂತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿರ್ತಾರೆ. ಅದೇ ರೀತಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಮ್ಮ ಕಾಲೇಜನ್ನು ಗುರುತಿಸಿ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರಶಸ್ತಿಯನ್ನು ಕೂಡ ಈ ವರ್ಷ ಕೊಟ್ಟಿರ್ತಾರೆ. ಮತ್ತೆ ಅದೇ ರೀತಿಯಾಗಿ NIC ಕ್ಯಾಂಪ್, ನ್ಯಾಷನಲ್ ಇಂಟಿಗ್ರೇಟೆಡ್ ಕ್ಯಾಂಪ್ಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಒಟ್ಟಾರೆಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ 8 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ. ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕೂಡ ಒಬ್ಬರಾಗಿದ್ದಾರೆ ಅನ್ನೋದು ನಮ್ಮೆಲ್ಲರೂ ಕೂಡ ಹೆಮ್ಮೆ. ಈ ರೀತಿಯಾದಂತಹ ಸಾಕಷ್ಟು ಸೌಲಭ್ಯಗಳನ್ನ ನಮ್ಮ ಕಾಲೇಜು ಹೊಂದಿದೆ. ಈ ಕಾಲೇಜಿಗೆ ಈ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ದಾಖಲು ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಶ್ರೀ. ನಾನು ಹುಲಿಕಲ್ನಿಂದ ಬರ್ತಾ ಇದ್ದೀನಿ. ನಾನು GFGC ಕುದೂರ್ ಫೈನಲ್ ಇಯರ್ BCom ಓದ್ತಾ ಇದ್ದೀನಿ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೆಮ್ಮೆ ಆಗುತ್ತೆ. ಈ ಕಾಲೇಜ್ ಟೋಟಲ್ 30 ಇಯರ್ಸ್ ಕಂಪ್ಲೀಟ್ ಮಾಡಿದೆ. ಇಲ್ಲಿ ತುಂಬ ಫೆಸಿಲಿಟೀಸ್ ಇದೆ. ಲೈಕ್ ನಾವು ನಗರದಲ್ಲಿ ಏನೇನು ಫೆಸಿಲಿಟೀಸ್ನ ತಗೋತೀವೋ ಅದನ್ನು ನಾವು ಇಲ್ಲಿ ಕೂಡ ತಗೋಬೋದು. ಒಂದು ಹಳ್ಳಿಯಲ್ಲಿ ಇದ್ದರೂ ಕೂಡ ಈ ಕಾಲೇಜ್ನಲ್ಲಿ ನಮಗೆ ತುಂಬ ಎನ್ಕರೇಜ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ. ಹೇಳಬೇಕು ಅಂತಂದರೆ ಮೊದಲನೇದಾಗಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಮತ್ತು ಸ್ಕಾಲರ್ಶಿಪ್ ಆಗಲಿ, ಅನ್ ಅಕಾಡೆಮಿ ಆಗಲಿ, LMSನಲ್ಲಿ ಆಗಲಿ ತುಂಬ ಸ್ಪೋರ್ಟಿವ್ ಆಗಿ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ನಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ಸ್ ಮಾಡೋದಕ್ಕೆ ಟೀಚರ್ಸ್ ಅಂತ ತುಂಬ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನಾನು ಫೈನಲ್ ಇಯರಲ್ಲಿ ಇದ್ದೀನಿ. ಬಟ್ ಇಲ್ಲಿ ತುಂಬ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಏರೋಬಿಕ್ಸ್ ಆಗಿರ್ಬೋದು ಮತ್ತು ಇಂಡಸ್ಟ್ರಿಯಲ್ ವಿಸಿಟ್ಗಳಿಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಲೇಜ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಕ್ಯಾಂಪಸ್ಸಲ್ಲೇ ಆಗಲಿ ಏನೇ ಆಗಲಿ ಟೀಚರ್ಸ್ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡ್ತಾರೆ. ಕಾಮರ್ಸ್ ಫೆಸ್ಟ್ ಅಂತ ಕೂಡ ನಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವರ್ಷದಿಂದ BBA ಕೋರ್ಸ್ ಕೂಡ ಅಡಿಷನಲ್ ಆಗಿ ಆ್ಯಡಪ್ ಮಾಡ್ಕೊಂಡಿದ್ದಾರೆ. BCom BBAಗೆ ಯಾರೇ ಆಗಲಿ ಜಾಯ್ನ್ ಆಗೋರಿದ್ರೆ ಈಗ ಈ ವರ್ಷದಲ್ಲಿ ಫಸ್ಟ್ ಇಯರ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಖಚಿತವಾದ ಕಟ್ಟಡಗಳು, ಹಳೆ ಕಟ್ಟಡ ಇದಾಗಿರ್ಬೋದು, ಹೊಸದಾಗಿ ಈ ಕಡೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಗ್ರಂಥಾಲಯ ಹೇಳಬೇಕು ಅಂತ ಅಂದ್ರೆ ತುಂಬಾ ಹೊಸ ಬುಕ್ಸ್ ಎಲ್ಲ ತರಿಸಿದ್ದಾರೆ. ಹೊಸ ತರ ಅಂದ್ರೆ ರೀಡಿಂಗ್ ರೂಮ್ ಕೂಡ ಇದೆ. ಅಲ್ಲಿ ತುಂಬಾ ಸೈಲೆಂಟ್ ಆಗಿ ಎಲ್ಲ ಓದ್ಕೊಳ್ಳೋರ್ಗೆ ತುಂಬಾ ಯೂಸ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಳ್ಳೊಳ್ಳೆ ಬುಕ್ಸ್ ಕೂಡ ರೆಫರ್ ಮಾಡ್ತಾರೆ. ಝೆನ್ಗಳನ್ನ ತರಿಸ್ತಾರೆ. ಮಾಗಡಿಗೆ ಫಸ್ಟ್ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇದು ಫಸ್ಟ್ ಆಗಿದ್ರು ಕೂಡ ಈಗ ರೀಸೆಂಟ್ ಆಗಿ ಮಾಡಿದ್ರು ಕೂಡ ನಾವು ಆಲ್ ಇಂಡಿಯಾ ಝೋನ್ಗೆ ಹೋಗಿದ್ವಿ. ಅಂಡ್ ಇಲ್ಲಿ ತುಂಬಾ ಶಟಲ್ ಕೋರ್ಟ್ ಇದೆ, ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಥ್ರೋಬಾಲ್ ಕೋರ್ಟ್ ಇದೆ, ವಾಲಿಬಾಲ್ ಕೋರ್ಟ್ ಇದೆ. ಎಲ್ಲ ಮಕ್ಕಳು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಕಾಲೇಜಿಗೆ ಎಷ್ಟು ಹುಮ್ಮಸ್ಸಲ್ಲಿ ಸೇರ್ಕೊಂಡಿರ್ತಾರೋ ಹೋಗ್ಬೇಕಾದ್ರೆ ಅಷ್ಟೇ ಭಾವನೆಗಳನ್ನ, ನೆನಪುಗಳನ್ನ ಈ ಕಾಲೇಜ್ನಲ್ಲಿ ಬಿಟ್ಟು ಹೋಗಿದ್ದಾರೆ. ಕಾಲೇಜಿನ ಸೀನಿಯರ್ ವಿದ್ಯಾರ್ಥಿನಿಯಾಗಿ ನಮ್ಮ ಕಾಲೇಜಿನ ಬಗ್ಗೆ ಇಷ್ಟೆಲ್ಲ ಹೇಳ್ಕೋಬೇಕು ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಇಯರ್ BA GFGC ಕುದೂರ್. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತಾನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಹೊಸ ಕೋರ್ಸ್ ಅಂತಾನೆ ಹೇಳ್ಬೋದು. ಎಲ್ಲರೂ ವಿದ್ಯಾರ್ಥಿಗಳು ಸೆಕೆಂಡ್ PU ನಲ್ಲಿ ಪಾಸ್ ಆಗಿರೋರು ಬಂದು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಳ್ಳೆ ಕಾಲೇಜು, ಒಳ್ಳೆ ಲೆಕ್ಚರ್ಸ್, ಒಳ್ಳೆ ಪ್ರಿನ್ಸಿಪಲ್ಸರು, ಎಲ್ಲರೂ ಚೆನ್ನಾಗಿದೆ ಕಾಲೇಜು, ಎಲ್ಲರೂ ಚೆನ್ನಾಗಿ ಟೀಚ್ ಮಾಡ್ತಾರೆ. ನಮಸ್ಕಾರ, ನಾನು ದೀಕ್ಷಾ ಅಂತ ಇಲ್ಲಿ ಕುದೂರ್ GFGC ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಫಸ್ಟ್ ಇಯರ್ BCom ಸ್ಟಡಿ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಬೆಂಗಳೂರಲ್ಲಿ ಓದಿದ್ದು. ಅಲ್ಲಿ ಫೆಸಿಲಿಟೀಸ್ ಎಲ್ಲ ಹೆಂಗಿದೆಯೋ ಸೇಮ್ ಡಿಟೋ ಅದೇ ಫೆಸಿಲಿಟೀಸ್, ಅದೇ ಟೀಚಿಂಗ್, ಪ್ರತಿಯೊಂದು ಇಲ್ಲೂ ಅದೇ ಥರ ಇದೆ. ನನಗೇನಂದರೆ LKG ಇಂದ ಸೆಕೆಂಡ್ ಇಯರ್ವರೆಗೂ ಪ್ರೈವೇಟ್ ಬೆಂಗಳೂರು ಸ್ಕೂಲು ಕಾಲೇಜಲ್ಲೇ ಓದಿದ್ದು. ನನಗೆ ಈ ಥರ ಅನುಭವನೇ ಆಗಿರಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಕಾಲೇಜಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಎಷ್ಟು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮಮ್ಮ ಅದೇ ಹೇಳ್ತಾ ಇರ್ತಾರೆ, ಯಾಕೆ ಹಿಂಗಾಗಿದೆಯಾ ನೀನು, ಫಸ್ಟ್ ಒಬ್ಬರು ಫ್ರೆಂಡ್ ಅನ್ನೋರು ಇರಲಿಲ್ಲ, ಈಗ ಯಾರು ನೋಡಿದ್ರು ಅವರು ನನ್ನ ಫ್ರೆಂಡ್, ಇವರು ನನ್ನ ಫ್ರೆಂಡ್ ಅಂತ ಇರ್ತೀಯಾ ಅಂತ ಹೇಳ್ತಾ ಇರ್ತಾರೆ. ನಮಸ್ಕಾರ, ನನ್ನ ಹೆಸರು ಭಾವನಾ ಅಂತ. ನಾನು ಇರೋದು ಬಿಸ್ಕೂರು. ನಾವು ಬರೋದು ಈ ಕಾಲೇಜ್ ಅಂದರೆ ಶ್ರೀಮತಿ ನೀಲಮ್ಮ KA ಸತ್ಯನಾರಾಯಣ ಶೆಟ್ಟಿ ಕುದೂರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ನಮ್ಮ ಕಾಲೇಜು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಅಷ್ಟೇ ಹೆಮ್ಮೆ ಆಗುತ್ತೆ. ನಾನು ಬಂದಿದ್ದು ಬೆಂಗಳೂರಲ್ಲಿ, PU ಮಾಡಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಅಂದ್ಕೊಂಡಿದ್ದು ಇಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ವಿಲೇಜ್ ಏರಿಯಾಗೆ ಬರ್ತಾ ಇದ್ದೀನಿ, ಹೇಗಿರುತ್ತೋ ಕಾಲೇಜು, ಯಾವ ಥರ ಇರುತ್ತೋ ಇಲ್ಲಿ ಎಜುಕೇಷನಲ್ಲೂ ಅಂತ ನನಗೊಂದು ಭಾವನೆ ಇತ್ತು. ನಮ್ಮ ಮನೆಯವ್ರಿಗೂ ಅದೇ ರೀತಿ ಭಾವನೆ ಇತ್ತು. ಈ ಕಾಲೇಜಿಗೆ ಬಂದ ಮೇಲೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬೆಂಗಳೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಬಂದಿರೋವಾಗ ನನಗೆ ಎಷ್ಟು ಇದಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಈ ಕಾಲೇಜಲ್ಲೂ ಇದೆ. ಅಲ್ಲಿ ಯಾವ ರೀತಿ ರೂಲ್ಸು ರೆಗ್ಯುಲೇಷನ್ಸ್ ಆಗಿರ್ಬೋದು, ಯೂನಿಫಾರ್ಮ್ಸಲ್ಲಿ ಆಗಿರ್ಬೋದು, ID ಕಾರ್ಡ್ಸಲ್ಲಿ ಆಗಿರ್ಬೋದು, ಅಂದರೆ ಕ್ಯಾಂಪಸ್ ಆಗಿರ್ಬೋದು, ಯಾವ ರೀತಿ ಶಿಸ್ತನ್ನ ಮೇಂಟೈನ್ ಮಾಡ್ತಾರೋ ಅದೇ ರೀತಿ ಇಲ್ಲೂ ಥರ ಮೇಂಟೈನ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಕಾಲೇಜ್ ಬಿಟ್ಟು ಈಗ ಯೂನಿವರ್ಸಿಟಿ ಕಾಲೇಜ್ಗಳು, ಪ್ರೈವೇಟ್ ಕಾಲೇಜ್ಗಳಲ್ಲಿ ಯಾವ್ಯಾವ ಥರ ಸ್ಕಿಲ್ಸ್ಗಳು, ಡೆವಲಪ್ಮೆಂಟ್ ಸ್ಕಿಲ್ಸ್ಗಳ ಬಗ್ಗೆ ಆಗಿರ್ಬೋದು, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು, ಏನು ಎಜುಕೇಷನಿಗೆ ಮುಂದೆ ಅವ್ರ ಪರ್ಪಸ್ ಯೂಸ್ ಆಗಬೇಕು ಅನ್ನೋ ಥರ ಯಾವ್ಯಾವ್ದು ಕೋರ್ಸ್ಗಳನ್ನ ಕಾಲೇಜ್ಗಳಲ್ಲಿ ಮಾಡಿಸ್ತಿದ್ದಾರೋ ಆ ಎಲ್ಲ ಕೋರ್ಸ್ಗಳನ್ನು ಈ ಕಾಲೇಜಲ್ಲಿ ಎಲ್ಲ ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸು, ಪ್ರಿನ್ಸಿಪಲಿಂದ ಹಿಡಿದು ಯಾವುದೇ ಒಂದು ಕೋರ್ಸ್ ಸಿಗಲಿ ಅದ್ರ ಬಗ್ಗೆ ನಮಗೆ ಬಂದು ಇನ್ಫಾರ್ಮೇಷನ್ಸ್ ಹೇಳ್ತಾರೆ. ಆ ಆನ್ಲೈನ್ ಕ್ಲಾಸ್ನ ನೀವು ಅಟೆಂಡ್ ಮಾಡಿ, ನೀವು ಕೋರ್ಸ್ಗಳನ್ನ ತಗೊಳ್ಳಿ. ನೀವು ಯಾವ ಒಂದು ಯೂನಿವರ್ಸಿಟಿ ಕಾಲೇಜ್ಗಳಿಗೂ ಕಮ್ಮಿ ಇಲ್ಲ. ನಾನು ಮನಸ್ಪೂರ್ವಕವಾಗಿ ಹೇಳ್ಕೊಂತಿದ್ದೀನಿ, ನೀವು ಬಂದು ಈ ಕಾಲೇಜಿಗೆ ಬಂದು ಜಾಯ್ನ್ ಆಗಿ ಇದರ ಅನುಕೂಲ, ಅನುಭವಗಳು, ಕೋರ್ಸ್, ಎಕ್ಸ್ಟ್ರಾ ಕೋರ್ಸ್ಗಳು ಮತ್ತು ಸರ್ಟಿಫಿಕೇಟ್ಗಳನ್ನ ಪಡ್ಕೊಂಡು ನೀವು ಕೂಡ ಜೀವನದಲ್ಲಿ ಒಂದು ಉತ್ತಮವಾದ ಅಭ್ಯರ್ಥಿಯಾಗಿ, ಪ್ರಜೆಯಾಗಿ
ಒಳ್ಳೆ ವಿದ್ಯಾರ್ಥಿಯಾಗಿ ತಂದೆ ತಾಯಿಯರಿಗೆ ಈ ಕಾಲೇಜಿಂದ ಒಳ್ಳೆ ಹೆಸರನ್ನು ತಂದ್ಕೊಡಿ ಅಂತ ನನ್ನ ಮೂಲಕ ನಮ್ಮ ಕಾಲೇಜ್ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಾನೆಲ್ಲ ಕುದೂರ್ ನ್ಯೂಸ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಿಗೂ ಹಾಗೂ ನನ್ನ ಎಲ್ಲರ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.